ಒಂದೇ ವೇದಿಕೆ ಮೇಲೆ ಡಿಕೆ ಮತ್ತು ಸಿಪಿ ಯೋಗೇಶ್ವರ್ ಇವತ್ತು ಕಾಣಿಸಿಕೊಂಡಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಒಂದು ಬೆಳವಣಿಗೆ. ಯಾಕಂದ್ರೆ ಒಂದೇ ವೇದಿಕೆಯ ಮೇಲೆ ಇಬ್ರು ಕೂಡ ಕಾಣಿಸಿಕೊಂಡಿರುವಂಥದ್ದು, ಇಬ್ಬರು ನಾಯಕ. ಚನ್ನಪಟ್ಟಣ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಕಂಡುಬಂದಂತಹ ದೃಶ್ಯ. ಡಿಕೆ ಜೊತೆಗೆ ಕಾರ್ಯಕ್ರಮದಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಭಾಗಿಯಾಗಿದ್ರು. ದೆಹಲಿಯಿಂದ ಚನ್ನಪಟ್ಟಣಕ್ಕೆ ಆಗಮಿಸಿದ್ರು ಸಿಪಿ ಯೋಗೇಶ್ವರ್. ಒಂದೇ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಯೋಗೇಶ್ವರ್ ಇಬ್ರು ಕೂಡ ಆಸೀನರಾಗಿದ್ರು. ಎನ್ಡಿಎ ಟಿಕೆಟ್ಗಾಗಿ ಒಂದ್ ಕಡೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈಗ ಬೈ ಎಲೆಕ್ಷನ್ ನಲ್ಲಿ ಚನ್ನಪಟ್ಟಣದಿಂದ ಸ್ಪರ್ಧಿಸಬೇಕು ಅನ್ನೋ ಒಂದು ಉಮೀದಿನಲ್ಲಿರುವಂತಹ ಸಿಪಿ ಯೋಗೇಶ್ವರ್ 2 ದಿನಗಳಿಂದ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ರು. ಹೈಕಮಾಂಡ್ ಮೇಲೆ ಟಿಕೆಟ್ಗಾಗಿ ಒತ್ತಡ ಹಾಕೋದಕ್ಕೋಸ್ಕರ ಸಿಪಿ ಯೋಗೇಶ್ವರ್ ದೆಹಲಿಯಲ್ಲಿ ಇದ್ರು. ಆದ್ರೆ ಅವರ ಟಿಕೆಟ್ ಕನಸು ಏನಾಗಿದೆ? ಬರಿಗೈಯಲ್ಲಿ ವಾಪಸ್ ಆದ್ರ ಆಗಸ್ಟ್ 16ರ ಬಳಿಕ ಮತ್ತೆ ದೆಹಲಿ ಕರ್ತೀವಿ ಅಂತ ಹೇಳಿದಾರಂತೆ ಹೈಕಮಾಂಡ್. ಸೊ ಹಾಗಾಗಿ ಅಲ್ಲಿವರೆಗೂ ಇನ್ನೂ ಗೊತ್ತಿಲ್ಲ ಟಿಕೆಟ್ ಯಾರಿಗೆ ಸಿಗುತ್ತೆ. ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿಯಿಂದಲೇ ಸಿಪಿ ಯೋಗೇಶ್ವರ್ ಅವರು ಕಣಕ್ಕಿಳಿತಾರಾ? ಯಾಕಂದ್ರೆ ಈಗ ಸದ್ಯಕ್ಕೆ MLC ಇದ್ದಾರೆ ಅವರು. ಬಿಜೆಪಿಯಿಂದಲೇ MLC ಆಗಿರುವಂಥ ಸಿಪಿ ಯೋಗೇಶ್ವರ್. ಒಂದು ವೇಳೆ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಅವರು ಕಂಟೆಸ್ಟ್ ಮಾಡೋದಾದ್ರೆ, ಬಿಜೆಪಿಯಿಂದನೇ ಕಂಟೆಸ್ಟ್ ಮಾಡಿದ್ರೆ MLAಗೆ ಕಂಟೆಸ್ಟ್ ಮಾಡ್ಬೋದು. ನಂತರ ಗೆದ್ರೆ MLCಗೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಅಕಸ್ಮಾತ್ MLA ಸೋತ್ರೆ MLC ಆಗಿ ಮುಂದುವರಿಬೋದು. ಅಕಸ್ಮಾತ್ ಬೇರೆ ಪಕ್ಷೇತರನಾಗಿ ಅಥವಾ ಬೇರೆ ಪಕ್ಷದಿಂದ ಅವ್ರು ಸ್ಪರ್ಧಿಸ್ತೀನಿ ಅನ್ನೋದಾದ್ರೆ MLCಗೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಫಸ್ಟೇ. ಅದಾದ ನಂತರ ಕಂಟೆಸ್ಟ್ ಮಾಡಬೇಕು. ಅಲ್ಲಿ ಸೋಲು ಗೆಲುವು ಬಹಳ ಎಫೆಕ್ಟ್ ಮಾಡಬಹುದು ಸಿಪಿ ಯೋಗೇಶ್ವರ್ ಅವರಿಗೆ. ಸೊ ಹಾಗಾಗಿ ಹೇಗಾದರೂ ಮಾಡಿ ಬಿಜೆಪಿಯಿಂದಲೇ ಟಿಕೆಟ್ ಪಡಿಬೇಕು ಅನ್ನುವಂಥದ್ರ ಬಗ್ಗೆ ಸಿಪಿ ಯೋಗೇಶ್ವರ್ ಕೂಡ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. 2 ದಿನಗಳಿಂದ ದೆಹಲಿಯಲ್ಲಿದ್ದರು. ಆದರೆ ಅದಾದ ನಂತರ 16ರ ನಂತರ ಬನ್ನಿ ನಾವೇ ಕರಿತೀವಿ ಅಂತ ಹೈಕಮಾಂಡ್ ಹೇಳಿ ಕಳಿಸಿದಾರಂತೆ. ಸೊ ಹಾಗಾಗಿ ವಾಪಸ್ ಬಂದರು. ಬಟ್ ಇವತ್ತು ಈ ಬೆಳವಣಿಗೆ ಒಂದು ಗಮನಿಸಿದ್ರೆ, ಓಕೆ, ಡಿ.ಕೆ. ಶಿವಕುಮಾರ್ ಅವರು DCM. ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ತಾವೇ ಧ್ವಜಾರೋಹಣವನ್ನು ಮಾಡಿದ್ರು. ಹಾಗೆ ಚನ್ನಪಟ್ಟಣದವರೇ ಆಗಿರುವಂಥ MLCನೂ ಆಗಿರುವಂಥ ಸಿಪಿ ಯೋಗೇಶ್ವರ್ ಅವರು. ಇದು ಸಹಜವಾಗಿ ನೋಡ್ತಾ ಹೋದ್ರೆ ಮುಂದಿನ ಒಂದು ಬೈ ಎಲೆಕ್ಷನ್ ಏನಿದೆಯಲ್ಲ, ಅದಕ್ಕೋಸ್ಕರ ಇಬ್ರು ಕೂಡ ಜಿದ್ದಾಜಿದ್ದಿಯಲ್ಲಿ ತೊಡಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.